ನಮಸ್ತೆ, ವೆಲ್ಕಮ್ ಟು ಪೂಜಾ ಹೋಮ್ ಬುಕ್. ಇವತ್ತು ತುಂಬಾ ಫೇಮಸ್ ಆದಂತಹ ವೆಜ್ ಮಶ್ರೂಮ್ ದೊಣ್ಣೆ ಬಿರಿಯಾನಿ ಮಾಡೋಣ. ಅದು ನಾಟಿ ಸ್ಟೈಲ್ನಲ್ಲಿ. ಹೋಟೆಲ್ನಲ್ಲಿ ಯಾವ ಥರ ಇರುತ್ತೋ ಟೇಸ್ಟೇ ಆಗಲಿ ಕಲರೇ ಆಗಲಿ ಅದೇ ರೀತಿ ಇವತ್ತು ನಾವು ನಮ್ಮ ವಿಡಿಯೋದಲ್ಲಿ ಮಾಡೋಣ. ಹೇಗೆ ಮಾಡಿದ್ವಿ ಅಂತ ಬನ್ನಿ ನೋಡೋಣ. ಮೊದಲು ಇದಕ್ಕೆ ಒಂದು ಮಸಾಲ ಹುರ್ಕೊಳ್ಳೋಣ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, 2 ಕಟ್ ಮಾಡಿರೋ ಈರುಳ್ಳಿ, 1 ಇಂಚಷ್ಟು ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಖಾರಕ್ಕೆ ತಕ್ಕಂತೆ ಒಂದು 10 ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, 3 ಏಲಕ್ಕಿ, ಒಂದು 4ರಿಂದ 5 ಲವಂಗ, 2 ಇಂಚಷ್ಟು ಚಕ್ಕೆ, ಇಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಸಾಫ್ಟ್ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಳ್ಬೇಕು. ಉರಿತಾ ಒಂದು ಸ್ವಲ್ಪ ಚೆನ್ನಾಗಿ ಸ್ಮೆಲ್ ಬರುತ್ತೆ ಘಮ ಘಮ ಅಂತ. ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಹೋಟೆಲ್ನಲ್ಲಿ ಹೋಗಿ ತಿಂದಾಗ ಯಾವ ಥರ ರುಚಿ ಇರುತ್ತೆ ಸೇಮ್ ಅದೇ ರುಚಿ ಇರುತ್ತೆ. ಮಸಾಲ ರುಬ್ಬುವಾಗ ಜಾಸ್ತಿ ನೈಸಾಗೂ ರುಬ್ಬಾರ್ದು, ಜಾಸ್ತಿ ತರಿಯಾಗೂ ರುಬ್ಬಾರ್ದು. ಒಂದು ಮೀಡಿಯಮ್ನಲ್ಲಿ ರುಬ್ಕೊಳ್ಬೇಕು. ಕುಕ್ಕರ್ಗೆ 1/4 ಕಪ್ ಎಣ್ಣೆ, 1 ಚಮಚದಷ್ಟು ತುಪ್ಪ, ಚಕ್ಕೆ, ಏಲಕ್ಕಿ, ಲವಂಗ, ಸೋಂಪು, ಜೀರಿಗೆ, ಪಲಾವ್ ಎಲೆ, ಚಕ್ರ ಮೊಗ್ಗು, ಮರಾಠಿ ಮೊಗ್ಗು ಇಷ್ಟನ್ನು ಹಾಕಿ ಇದ್ರ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಕಿರೋ ಮಸಾಲ ಐಟಮ್ಸು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ 1 ಕಪ್ ಬೀನ್ಸು, 1 ಕಪ್ ಕ್ಯಾರೆಟು, 1 ಕಪ್ ಟೊಮೊಟೊ, 1 ಕಪ್ ಹೂಕೋಸು, ಒಂದು 200 ಗ್ರಾಮ್ ಅಷ್ಟು ಮಶ್ರೂಮು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಕಿರೋ ತರಕಾರಿಯೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ನೀರು ಬಿಡುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತರಕಾರಿನ ಎಣ್ಣೆಯಲ್ಲೇ ಭಾಳ ಹೊತ್ತು ಉರಿಯೋದ್ರಿಂದ ಆ ಕ್ರಂಚಿನೆಸ್ ಹಾಗೆ ಇರುತ್ತೆ. ಬೇಗ ಅವು ನೀರು ಹಾಕಿದ ಮೇಲೆ ಸಾಫ್ಟ್ ಆಗೋದಿಲ್ಲ. ಇದಕ್ಕೆ ರುಬ್ಬಿರುವಂತಹ ಮಸಾಲ ಹಾಕ್ತಾಯಿದ್ದೀವಿ. ಮಸಾಲ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲ ಎಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು 1 ಚಮಚ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ಖಾರ ಎಲ್ಲ ತರಕಾರಿಗೆ ಹಿಡಿದ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ 3 ಕಪ್ ಅಕ್ಕಿ ಹಾಕ್ತಾಯಿದ್ದೀನಿ. ಹಾಗಾಗಿ ಇದಕ್ಕೆ 5 ಕಪ್ ನೀರು ಹಾಕ್ತಾಯಿದ್ದೀನಿ. ಯಾಕೆಂದರೆ ಮಶ್ರೂಮ್ಗೆ ಸ್ವಲ್ಪ ನೀರು ಕಡಿಮೆ ಇದ್ದರೆ ಚೆನ್ನಾಗಾಗುತ್ತೆ. ಇಲ್ಲ ಅನ್ನ ಎಲ್ಲ ತುಂಬಾ ಮೆತ್ತಗಾಗ್ಬಿಡುತ್ತೆ. ನೀರು ಈ ರೀತಿ ಚೆನ್ನಾಗಿ ಕುದಿ ಬಂದಿದೆ. ಇದಕ್ಕೆ ನಾನು ತೊಳೆದು ನೆನೆಸಿಟ್ಟಿರುವಂತಹ ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕಿದ ಮೇಲೆ ಇದನ್ನು ಮಿಕ್ಸ್ ಮಾಡಬೇಕು. ಭಾಳ ಹೊತ್ತು ಹಂಗೆ ಬಿಟ್ಟರೆ ಅಕ್ಕಿ ಎಲ್ಲ ಗಂಟಾಗ್ಬಿಡುತ್ತೆ. ಹಾಗಾಗಿ ಹಾಕಿದ ತಕ್ಷಣವೇ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಅರ್ಧ ಹೋಳಿಗೆಯಷ್ಟು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನೀರೆಲ್ಲ 70% ಹಿಂಗಿದ ಮೇಲೆ ಇನ್ನೊಂದು ಸರಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2ರಿಂದ 3 ವಿಷಲ್ ಕೂಗಿಸ್ಬೇಕು. ಇದನ್ನು ನಾವು ದಮ್ ಕಟ್ಟಿ ಮಾಡ್ತೀವಿ ಅಂದರೆ ಒಂದು 70% ನೀರು ಹಿಂಗಿದ ಮೇಲೆ ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಪಾತ್ರೆಯಲ್ಲೇ ನೀರು ತುಂಬಿಟ್ಟು ಒಂದು 1/4 ಗಂಟೆ ಬಿಟ್ಟರೆ ದಮ್ ಬಿರಿಯಾನಿ ಆಗುತ್ತೆ. ವಿಷಲ್ ಎಲ್ಲ ಹೋಗಿ ಕುಕ್ಕರ್ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿದರೆ ಫಸ್ಟ್ ಕ್ಲಾಸ್ ಆದಂತಹ ವೆಜ್ ಮಶ್ರೂಮ್ ದೊಣ್ಣೆ ಬಿರಿಯಾನಿ ರೆಡಿ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಳ್ತೀನಿ. ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್ ಆ್ಯಂಡ್ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.